ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮುಂಬೈ ವಿರುದ್ಧವು ಆರ್ಸಿಬಿ ತಂಡಕ್ಕೆ ಹೀನಾಯ ಸೋಲು, ಮಂದನ ಪಡೆಗೆ ನೇರ ಫೈನಲ್ ಪ್ರವೇಶ ಹಾದಿ ಮತ್ತಷ್ಟು ಕಠಿಣ. ಹೌದು ಸ್ನೇಹಿತರೆ, ಈ ಪಂದ್ಯದ ಹೈಲೈಟ್ಸ್ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಆರ್ಸಿಬಿ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ವಡೋದರದ ಬಿಸಿಐ ಕ್ರೀಡಾಂಗಣದಲ್ಲಿ ಇಂದು ನಡೆದ ಮಹಿಳಾ ಪ್ರೀಮಿಯರ್ ಲೀಗ್ 2026ರ 16ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ 15 ರನ್ಗಳ ಹೀನಾಯ ಸೋಲು ಆದ್ರೆ ಕಂಡಿದೆ. ಹೌದು ಸ್ನೇಹಿತರ, ಸತತ 5 ಪಂದ್ಯಗಳ ಗೆಲುವಿನ ನಂತರ ಮಂಕದ ಆರ್ಸಿಬಿ ತಂಡ ಸತತ 2 ಪಂದ್ಯಗಳಲ್ಲಿ ಹೀನಾಯ ಸೋಲು ಆದ್ರೆ ಕಂಡಿದೆ. ಈ ಮೂಲಕ ನೇರವಾಗಿ ಫೈನಲ್ ಪ್ರವೇಶಿಸುವ ಹಾದಿಯನ್ನು ಕಠಿಣ ಮಾಡಿಕೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಪ್ಲೇ ಆಫ್ ಪ್ರವೇಶಿಸುವಲ್ಲಿ ಮಾಡು ಇಲ್ಲವೇ ಮಡಿ ಪಂದ್ಯ ಹಾಲಿ ಚಾಂಪಿಯನ್ ಆಗಿರುವಂತಹ ಮುಂಬೈ ಇಂಡಿಯನ್ಸ್ ತಂಡ ಅದ್ಭುತ ಪ್ರದರ್ಶನ ತೋರಿತು. ಇನ್ನು 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 199 ರನ್ ಗಳಿಸಿತು. ಆದರೆ ಈ ಬೃಹತ್ ಮೊತ್ತವನ್ನು ಬೆನ್ನಟ್ಟಿದ ಆರ್ಸಿಬಿ ತಂಡ ಆರಂಭದಲ್ಲೇ ಬ್ಯಾಟಿಂಗ್ ವೈಫಲ್ಯ ಕೂಡ ಅನುಭವಿಸಿತು. ರಿಚಗೋಸ್ 90 ರನ್ಗಳ ನೆರವಿನಿಂದ ಆರ್ಸಿಬಿ ಸೋಲಿನ ಅಂತರವನ್ನು ತಗ್ಗಿಸಿದಂತೆ ಹೇಳ್ಬೋದು. ಇನ್ನು 200 ರನ್ಗಳ ಚೇಸಿಂಗ್ ಆರಂಭಿಸಿದ ಆರ್ಸಿಬಿ ತಂಡ ಲೀಗ್ ನಲ್ಲಿ ಅತ್ಯಂತ ಕೆಟ್ಟ ಪ್ರದರ್ಶನ ಆದ್ರೆ ತೋರಿಸಿತು. ಇನ್ನು 2 ಓವರ್ಗಳಲ್ಲಿ 20 ರನ್ ಗಳಿಸಿದ್ದ ಆರ್ಸಿಬಿ ತಂಡ ಮುಂದಿನ 15 ರನ್ ಗಳಿಸುವಷ್ಟರಲ್ಲಿ 5 ವಿಕೆಟ್ ಕಳೆದುಕೊಂಡಿತು. ಇನ್ನು ಗ್ರೇಸ್ ಹ್ಯಾರಿಸ್ 9 ಎಸೆತಗಳಲ್ಲಿ 15 ರನ್ ಗಳಿಸಿದರೆ ಸ್ಮೃತಿ ಮಂದಾನ 7 ಬಾಲ್ಗಳಲ್ಲಿ 6 ರನ್ ಗಳಿಸಿದರು. ಇನ್ನು ಜಾರ್ಜಿಯಾ ವೋಲ್ 6 ಬಾಲ್ಗಳಲ್ಲಿ 9 ರನ್ ಗಳಿಸಿದರೆ ಗೌತಮಿ ನಾಯಕ್ ಅವರು 1 ಹಾಗೂ ರಾಧಾ ಯಾದವ್ ಅವರು ಖಾತೆ ತೆರೆಯದೆ ಔಟ್ ಆದರು. ಹೌದು ಸ್ನೇಹಿತರೆ, ಇನ್ನು ರಿಚಗೋಸ್ ಇನ್ನಿಂಗ್ಸ್ ನ ಕೊನೆಯ ಎಸೆತದಲ್ಲಿ ಔಟ್ ಆಗುವ ಮುನ್ನ ಮುಂಬೈ ಬೌಲರ್ ಗಳನ್ನ ಬೆಂಡೆತ್ತಿದ್ರ ಅಂತಾನೆ ಹೇಳ್ಬೋದು. ಇನ್ನು ರಿಚಗೋಸ್ ಅವರು 49 ಬಾಲ್ಗಳಲ್ಲಿ 10 4 ಮತ್ತು 6 ಸಿಕ್ಸರ್ ಗಳ ಸಹಿತ 90 ರನ್ ಗಳಿಸಿ ಔಟ್ ಆದರು. ಆರಂಭಿಕ ಬ್ಯಾಟರ್ ಗಳು ಜವಾಬ್ದಾರಿಯುತ ಬ್ಯಾಟಿಂಗ್ ಮಾಡಿದರೆ ಈ ಪಂದ್ಯ ಆರ್ಸಿಬಿ ತಂಡ ಪಾಲಾಗ್ತಿತ್ತು ಅಂತಾನೆ ಹೇಳ್ಬೋದು. ಆದರೆ ಮೊದಲನೇ 5 ಬ್ಯಾಟರ್ ಗಳು ಮತ್ತೆ ದೊಡ್ಡ ಮೊತ್ತ ಚೇಸ್ ಮಾಡುವ ವೇಳೆ ತರಬೇಕಾದ ಬದ್ಧತೆಯನ್ನು ಮರೆತು ಅಲ್ಪ ಮೊತ್ತಕ್ಕೆ ವಿಕೆಟ್ ಒಪ್ಪಿಸಿ ಸೋಲಾದ್ರೆ ಒಪ್ಪಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ನೆಡನ್ ಡಿ ಕ್ಲಾರ್ಕ್ 20 ಎಸೆತಗಳಲ್ಲಿ 28 ರನ್ ಗಳಿಸಿ ತಂಡದಲ್ಲಿ 2ನೇ ಗರಿಷ್ಠ ಸ್ಕೋರರ್ ಆದರು. ಅರುಂಧತಿ ರೆಡ್ಡಿ 18 ಬಾಲ್ಗಳಲ್ಲಿ 14 ರನ್ ಮತ್ತು ಶ್ರೇಯಾಂಕ ಪಾಟೀಲ್ ಅಜಯ್ 15 ರನ್ ಗಳಿಸಿದರು. ಇನ್ನು ಮುಂಬೈ ಇಂಡಿಯನ್ಸ್ ಪರ ಏಲಿ ಮ್ಯಾಥ್ಯೂಸ್ 10 ರನ್ ನೀಡಿ 3 ವಿಕೆಟ್ ಪಡೆದರೆ ಅಮೇಲಿಯಾ ಕೇರ್ ಅವರು 37 ರನ್ ನೀಡಿ 2 ವಿಕೆಟ್ ಆದ್ರೆ ಪಡೆದರು. ಇನ್ನು ಸ್ಯಾಮ್ಯಲ್ ಇಸ್ಮಾಯಿಲ್ ಬಂದ್ಬಿಟ್ಟು 25 ರನ್ ನೀಡಿ 2 ವಿಕೆಟ್ ಪಡೆದರೆ ಅಮನ್ಜಿತ್ ಕೌರ್ ಅವರು 51 ರನ್ ನೀಡಿ 1 ವಿಕೆಟ್ ಆದ್ರೆ ಪಡೆದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ಆದ್ರೆ ವಹಿಸಿದರು. ಇನ್ನು ಮುಂಬೈ ಇಂಡಿಯನ್ಸ್ ನ ಹೈಲೈಟ್ಸ್ ಕೂಡ ನೋಡೋದಾಯ್ತು ಅಂತಂದ್ರೆ, ವಡೋದರದ ಬಿಸಿಐ ಕ್ರೀಡಾಂಗಣದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡ 3ನೇ ಓವರ್ ನಲ್ಲಿ ಸಂಜನ ವಿಕೆಟ್ ಕಳೆದುಕೊಂಡಿತು. ಸಂಜನ ಇಂದು ಕೂಡ ಕೇವಲ 7 ರನ್ ಗಳಿಸಿ ನಿರಾಶೆ ಕೂಡ ಮೂಡಿಸಿದ್ರ ಅಂತಾನೆ ಹೇಳ್ಬೋದು. ಆದ್ರೆ ಏಲಿ ಮ್ಯಾಥ್ಯೂಸ್ ಹಾಗೂ ನ್ಯಾಟ್ ಸಿವರ್ ಬಂಟ್ 2ನೇ ವಿಕೆಟ್ ಗೆ ಜೊತೆ ಆಟದಲ್ಲಿ 73 ಬಾಲ್ಗಳಲ್ಲಿ 131 ರನ್ಗಳ ಜೊತೆ ಆಟ ನೀಡಿದರು. ಮ್ಯಾಥ್ಯೂಸ್ 39 ಬಾಲ್ಗಳಲ್ಲಿ 9 4 ಮತ್ತು 56 ರನ್ಗಳ ಸಹಿತ ಔಟ್ ಆದರು. ಹೌದು ಸ್ನೇಹಿತರೆ, ನಂತರ ಬಂದಂತ ಹರ್ಮನ್ಪ್ರೀತ್ ಕೌರ್ ಜೊತೆಗೂಡಿದ ಬ್ರಂಟ್ ಅವರು 42 ರನ್ಗಳ ಜೊತೆ ಆಟ ನೀಡಿದರು. ಕೌರ್ ಅವರು 12 ಬಾಲ್ಗಳಲ್ಲಿ 2 4 ಮತ್ತು 1 ಸಿಕ್ಸರ್ ಗಳ ಸಹಿತ 20 ರನ್ ಗಳಿಸಿ ಔಟ್ ಆದರು. ಇನ್ನು 3ನೇ ಕ್ರಮಾಂಕದಲ್ಲಿ ಬಂದು ಅಜೇಯರಾಗಿ ಉಳಿದಂತ ನೆಲಿಯಾ ಸಿವರ್ ಬ್ರಂಟ್ ಅವರು ಬಂದ್ಬಿಟ್ಟು 57 ಬಾಲ್ಗಳಲ್ಲಿ 100 ರನ್ ಸಿಡಿಸಿ ಅಜೇಯರಾಗಿ ಉಳಿದರು. ಇವರ ಇನ್ನಿಂಗ್ಸ್ ನಲ್ಲಿ 16 4 ಮತ್ತು 1 ಸಿಕ್ಸರ್ ಕೂಡ ಸೇರಿತ್ತು. ಇದು WPL ಇತಿಹಾಸದಲ್ಲೇ ಮೊದಲನೇ ಶತಕವಾಗಿದೆ. ಇನ್ನು ಆರ್ಸಿಬಿ ಪರ ಬೌಲಿಂಗ್ ನಲ್ಲಿ ನೋಡೋದಾಯ್ತು ಅಂತಂದ್ರೆ, ಆರ್ಸಿಬಿ ಪರ ಲಾರೆನ್ ಬೆಲ್ ಅವರು 21 ರನ್ ನೀಡಿ 2 ವಿಕೆಟ್ ಪಡೆದರೆ ನೆಡನ್ ಡಿ ಕ್ಲಾರ್ಕ್ ಅವರು 40 ರನ್ ನೀಡಿ 1 ವಿಕೆಟ್ ಆದ್ರೆ ಪಡಿತಾರೆ. ಇನ್ನು ಶ್ರೇಯಾಂಕ ಪಾಟೀಲ್ 34 ರನ್ ಕೊಟ್ಟು 1 ವಿಕೆಟ್ ಆದ್ರೆ ಪಡೆದರು. ಇನ್ನು ಒಟ್ನಲ್ಲಿ ನಮ್ಮ ಆರ್ಸಿಬಿ ತಂಡ ಬಂದ್ಬಿಟ್ಟು ಇದೀಗ 7 ಪಂದ್ಯಗಳನ್ನ ಆದ್ರೆ ಆಡಿದೆ. 7 ಪಂದ್ಯಗಳಲ್ಲಿ 5 ಪಂದ್ಯ ಗೆದ್ದು 2 ಪಂದ್ಯ ಆದ್ರೆ ಸೋತಿದೆ. ಇನ್ನೊಂದು ಪಂದ್ಯ ಬಾಕಿ ಇದೆ. ಆ ಪಂದ್ಯದಲ್ಲಿ ಏನಾದ್ರೂ ನಮ್ಮ ಆರ್ಸಿಬಿ ತಂಡ ಗೆದ್ರೆ ನೇರವಾಗಿ ಫೈನಲ್ ಗಾದ್ರೆ ಹೋಗುತ್ತೆ. ಅಕಸ್ಮಾತ್ ಒಂದು ವೇಳೆ ಆ ಪಂದ್ಯದಲ್ಲಿ ಸೋತರೂ ಕೂಡ ನೆಟ್ ರನ್ ರೇಟ್ ಮೇಲೆ ನಿರ್ಣಯ ಆಗುತ್ತೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಮುಂಬೈ ಅದು ಪಂದ್ಯ ಬಂದ್ಬಿಟ್ಟು UP ವಾರಿಯರ್ಸ್ ವಿರುದ್ಧ ಆದ್ರೆ ಇದೆ 29ನೇ ತಾರೀಕು ಜನವರಿ ಆದ್ರೆ ಇದೆ. ಆ ಕಾರಣದಿಂದಾಗಿ UP ವಾರಿಯರ್ಸ್ ಕೂಡ ಈ ಸೀಸನ್ ಅಲ್ಲಿ ಅಂತ ಪ್ರದರ್ಶನ ಕೊಡ್ತಿಲ್ಲ. ಆ ಕಾರಣದಿಂದಾಗಿ UP ವಾರಿಯರ್ಸ್ ವಿರುದ್ಧ ನಮ್ಮ ಆರ್ಸಿಬಿ ಗೆದ್ದುಬಿಟ್ಟು ಫೈನಲ್ ಗೆ ಹೋಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಸ್ಮೃತಿ ಮಂದಾನ ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ರ ಅಂತ ನೋಡೋದಾಯ್ತು ಅಂತಂದ್ರೆ, ಸ್ಮೃತಿ ಮಂದಾನ ಅವರು ಬಂದ್ಬಿಟ್ಟು ತಮ್ಮ ಬೌಲಿಂಗ್ ಬ್ಯಾಟಿಂಗ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಬೌಲಿಂಗ್ ಬಗ್ಗೆ ಆದ್ರೆ ಮಾತಾಡ್ತಾರೆ. ಹೌದು, ಇವತ್ತು ನಮ್ಮ ಬೌಲರ್ಸ್ ಗಳು ತುಂಬಾನೇ ಆದ್ರೆ ಎಕ್ಸ್ಪೆನ್ಸಿವ್ ಆದ್ರೂ ಲಾರೆನ್ ಬೆಲ್ ಅವರು ಸಖತ್ತಾಗಿ ಮಾಡ್ತಾರೆ ಮತ್ತು ಲಾರೆನ್ ಬೆಲ್ ಅವರು 4 ಓವರ್ ಹಾಕಿ 21 ರನ್ ನೀಡಿ 2 ವಿಕೆಟ್ ಪಡೆದು 5.25 ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಮಾಡ್ತಾರೆ.
ಇನ್ನು ನಮ್ಮ RCB ಪರ ಲಾರೆನ್ ಬೆಲ್ ಅವರನ್ನು ಬಿಟ್ರೆ ಯಾವ ಬೌಲರ್ ಕೂಡ ಹೇಳ್ಕೊಳ್ಳಂತ ಬೌಲಿಂಗ್ ಆದ್ರೆ ಮಾಡಲಿಲ್ಲ. ಲಾರೆನ್ ಬೆಲ್ ಅವರು 4 ಓವರ್ ಹಾಕಿ 21 ರನ್ ನೀಡಿ 2 ವಿಕೆಟ್ ಪಡೆದು 5.25 ಎಕಾನಮಿಯಲ್ಲಿ ಆದ್ರೆ ಬೌಲಿಂಗ್ ಮಾಡ್ತಾರೆ. ಇವರಿಗೆ ಯಾವ ಬೌಲರ್ ಕೂಡ ಸಾಥ್ ಕೊಡಲಿಲ್ಲ. ಒಂದು ವೇಳೆ ಇವರಿಗೆ ಯಾವ ಬೌಲರ್ ಏನಾದ್ರು ಸಾಥ್ ಕೊಟ್ಟಿದ್ರೆ 160 170 ಮುಂಬೈ ತಂಡವನ್ನು ನಾವು ಕಟ್ಟಿ ಹಾಕಬಹುದಿತ್ತು ಸ್ಮೃತಿ ಮಂದನ್ ಆದ್ರೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇವತ್ತು ನಮ್ಮ ಪರ ಬೌಲಿಂಗ್ ನಲ್ಲಿ ಬಂದ್ಬಿಟ್ಟು ಎಲ್ಲ ಬೌಲರ್ಸ್ ಗಳು ಎಕ್ಸ್ಪೆನ್ಸಿವ್ ಆದ್ರು. ಲಾರೆನ್ ಬೆಲ್ ಅವರು ಒಂದೊಳ್ಳೆ ಸಖತ್ ಸ್ಪೆಲ್ ಹಾಕ್ತಾರೆ ಮತ್ತು ಸಹೇಲಿ ಅವರು 4 ಓವರ್ ಗಳಲ್ಲಿ 42 ರನ್ ಕೊಡ್ತಾರೆ. ಇನ್ನು ಅರುಂಧತಿ ರೆಡ್ಡಿ ಕೂಡ ಇವತ್ತು 3 ಓವರ್ ಗಳಲ್ಲಿ 36 ರನ್ ಆದ್ರೆ ನೀಡ್ತಾರೆ. ಇನ್ನು ನೆಡನ್ ಡಿ ಕ್ಲರ್ಕ್ ಅವರು ಒಳ್ಳೆಯ ಆಲ್ರೌಂಡರ್ ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಆ ಕಾರಣದಿಂದಾಗಿ ಇವತ್ತು ಅವರು ಅಂತ ಪರ್ಫಾರ್ಮ್ ಮಾಡಲಿಲ್ಲ ಮತ್ತು 4 ಓವರ್ ಹಾಕಿ 40 ರನ್ ಆದ್ರೆ ಕೊಡ್ತಾರೆ ಮತ್ತು ಶ್ರೇಯಾಂಕ ಪಾಟೀಲ್ ಕೂಡ ಇವತ್ತು ಹೊಡಿಸ್ಕೊಳ್ತಾರೆ. ಇನ್ನು ರಾಧಾ ಯಾದವ್ ಕೂಡ ಎಕ್ಸ್ಪೆನ್ಸಿವ್ ಆದ್ರೆ ಆಗ್ತಾರೆ. ಆ ಕಾರಣದಿಂದಾಗಿ ನಾವು 199 ರನ್ ಗಳನ್ನಾದ್ರೆ ಬಿಟ್ಟು ಕೊಡಬೇಕಾಗಿತ್ತು ಎಂದು ಸ್ಮೃತಿ ಮಂದನ್ ಆದ್ರೆ ಹೇಳಿದ್ರು. ಇನ್ನು ಬ್ಯಾಟಿಂಗ್ ಬಗ್ಗೆ ಏನಾದ್ರೆ ಹೇಳ್ತಾರೆ. ಬ್ಯಾಟಿಂಗ್ ಬಗ್ಗೆ ಇವತ್ತು ಗ್ರೇಸ್ ಹ್ಯಾರಿಸ್ ಅವರು 2 ಓವರ್ ಸಖತ್ತಾಗಿ ಕಂಡ್ರು ಮತ್ತು ಆ ಒಂದು ಟಿಕೆಟ್ಸ್ ಇಂದಾಗಿ ನಮ್ಮ RCB ಮ್ಯಾಚ್ ಕಳ್ಕೊಂಡಿದ್ದೀವಿ ಮತ್ತು ಆ ಒಂದು ಸಣ್ಣ ಮಿಸ್ಟೇಕ್ ನಿಂದಾಗಿ ಗ್ರೇಸ್ ಹ್ಯಾರಿಸ್ ಅವರಾದ್ರೆ ಔಟ್ ಆಗ್ತಾರೆ ಮತ್ತು ಆ ಕಾರಣದಿಂದಾಗಿ ನಮ್ಮ RCB ತಂಡ ಅಲ್ಲಿದ್ದಾನೆ ಕುಸಿತ ಆದ್ರೆ ಪಡೆಯಿತು. ಇನ್ನು ನಾನು ಕೂಡ ಇವತ್ತಿನ ಪಂದ್ಯದಲ್ಲಿ ಕೆಟ್ಟ ಪ್ರದರ್ಶನ ಆದ್ರೆ ಕೊಟ್ಟಿದ್ದೇನೆ ಮತ್ತು 7 ಬಾಲ್ಗಳಲ್ಲಿ 6 ಆಡಿ ಔಟ್ ಆದೆ. ಇನ್ನು ಜಾರ್ಜಿಯಾ ವಾಲ್ ಕೂಡ ಇವತ್ತು ಆಡ್ಲಿಲ್ಲ. ಆ ಕಾರಣದಿಂದಾಗಿ ಗೌತಮಿ ನಾಯಕ್ ಕೂಡ 1 ರನ್ ಆದ್ರೆ ಹೊಡೆದು ಔಟ್ ಆಗ್ತಾರೆ. ಎಲ್ಲ ಬ್ಯಾಟರ್ಸ್ ಗಳು ಇವತ್ತು ಕಳಪೆ ಬ್ಯಾಟಿಂಗ್ ಆದ್ರೆ ತೋರಿದ್ದಾರೆ ಮತ್ತು ಆದ್ರೂ ಕೂಡ ರಿಚಾ ಘೋಷ್ ಅವರು ಒಂದು ಒಳ್ಳೆ ಫೈಟಿಂಗ್ ಆದ್ರೆ ಕೊಟ್ರು. ಇನ್ನು ರಿಚಾ ಘೋಷ್ ಜೊತೆ ಯಾರಾದ್ರೂ ಒಳ್ಳೆ ಪಾರ್ಟ್ನರ್ಶಿಪ್ ಏನಾದ್ರು ಇವತ್ತಿನ ಪಂದ್ಯದಲ್ಲಿ ನಾವು ಏನಾದ್ರು ಆಡಿದ್ರೆ ಈ ಪಂದ್ಯ ನಾವು ಸುಲಭವಾಗಿ ಗೆಲ್ಬೋದಾಗಿತ್ತು ಎಂದು ಸ್ಮೃತಿ ಮಂದನ್ ಆದ್ರೆ ಹೇಳ್ತಾರೆ. ಇನ್ನು ಫೈನಲ್ ಬಗ್ಗೆ ಕೂಡ ಮಾತಾಡ್ತಾರೆ ಅಂತ ಹೇಳ್ಬೋದು. UP ವಾರಿಯರ್ಸ್ ವಿರುದ್ಧ ಕೊನೆಯ ಪಂದ್ಯ ಆದ್ರೆ ಇದೆ. ಆ ಕಾರಣದಿಂದಾಗಿ ಆ ಪಂದ್ಯದಲ್ಲಿ ಗೆದ್ದು ನಾವು ಫೈನಲ್ ಹೋಗಲು ಎದುರಾದ್ರೆ ನೋಡುತ್ತೇವೆ. ಇನ್ನು ಇದೀಗ 7 ಪಂದ್ಯಗಳಲ್ಲಿ 5 ಪಂದ್ಯ ಗೆದ್ದು 2 ಪಂದ್ಯ ಆದ್ರೆ ಈಗ ಸೋತು ಬಂದಿದ್ದೇವೆ. ನಮ್ಮಲ್ಲಿ ಬಂದ್ಬಿಟ್ಟು 10 ಪಾಯಿಂಟ್ಸ್ ಆದ್ರೆ ಇವೆ ಮತ್ತು ನಾವೇನಾದ್ರೂ ಒಂದೇ ಒಂದು ಪಂದ್ಯ ಗೆದ್ರು ಕೂಡ ಫೈನಲ್ ಗಾದ್ರೆ ಹೋಗುತ್ತೇವೆ. ಫೈನಲ್ ಆದಿ ಸುಲಭ ಇದೆ, ಆದ್ರೆ ಕೂಡ ನಾವು 2 ಪಂದ್ಯಗಳಲ್ಲಿ ಒಂದು ಆದ್ರೂ ಪಂದ್ಯ ಗೆಲ್ತೀವಿ ಅಂತ ಅನ್ಕೊಂಡಿದ್ವಿ. ಆದ್ರೆ ಈ ತರ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಅಂತಂದು ಸ್ಮೃತಿ ಮಂದನ್ ಆದ್ರೆ ಹೇಳಿದ್ರ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ನಮ್ಮ RCB ತಂಡದ ಲಾರೆನ್ ಬೆಲ್ ಅವರು ಕೂಡ ಮಾತಾಡ್ತಾರೆ ಸ್ವಲ್ಪ ಬೌಲಿಂಗ್ ಬಗ್ಗೆ. ಇನ್ನು ಬೌಲಿಂಗ್ ಬಗ್ಗೆ ಆದ್ರೆ ಲಾರೆನ್ ಬೆಲ್ ಏನೆಲ್ಲ ಮಾತಾಡಿದ್ರು ಮತ್ತು ಮುಂಬೈ ಇಂಡಿಯನ್ಸ್ ನ ಬ್ಯಾಟಿಂಗ್ ಬಗ್ಗೆ ಕೂಡ ಮಾತಾಡ್ತಾರೆ. ಹೌದು, ಇವತ್ತು ಮುಂಬೈ ಇಂಡಿಯನ್ಸ್ ನ ಬ್ಯಾಟರ್ಸ್ ಬಂದ್ಬಿಟ್ಟು ಸಖತ್ತಾಗಿ ಆಡ್ತಾರೆ. ಎಲಿ ಮ್ಯಾಥ್ಯೂಸ್ 56 ರನ್ ಆಡಿ ಒಂದ್ ಒಳ್ಳೆ ಕಾಂಟ್ರಿಬ್ಯೂಷನ್ ಆದ್ರೆ ಕೊಡ್ತಾರೆ ಮುಂಬೈ ತಂಡಕ್ಕೆ. ಇನ್ನು ಶಿವರ್ ಬಾಟ್ ಕೂಡ ಸೆಂಚುರಿ ಆದ್ರೆ ಹೊಡಿತಾರೆ. ಇವತ್ತಿನ ಬೌಲಿಂಗ್ ಅಲ್ಲಿ ಯಾವ ಬೌಲರ್ ಕೂಡ ಹೇಳ್ಕೊಳ್ಳಂತ ಬೌಲಿಂಗ್ ಏನು ಮಾಡಲಿಲ್ಲ ಮತ್ತು ನಾನು ಹೌದು ಇವತ್ತು 4 ಓವರ್ ಮಾಡಿ 21 ರನ್ ನೀಡಿ 2 ವಿಕೆಟ್ ಪಡೆದಿದ್ದೇನೆ. ಆದ್ರೆ ನನಗೆ ಯಾರು ಕೂಡ ಸಾಥ್ ಕೊಡ್ಲಿಲ್ಲ ಮತ್ತು ಹೇಳ್ಕೊಳ್ಳಂತ ನಮ್ಮ RCB ಪರ ಯಾರು ಕೂಡ ಬೌಲಿಂಗ್ ಮಾಡಲಿಲ್ಲ ಅಂತಂದು ಲಾರೆನ್ ಬೆಲ್ ಆದ್ರೆ ಹೇಳಿದ್ದಾರೆ. ಇನ್ನೊಂದು ಪಂದ್ಯ ಆದ್ರೆ ಬಾಕಿ ಇದೆ. ಆ ಪಂದ್ಯದಲ್ಲಿ ನಾವು ಗೆಲ್ಲುತ್ತೇವೆ ಮತ್ತು ಖಂಡಿತವಾಗಿಯೂ ಗೆದ್ದು ಫೈನಲ್ ಗಾದ್ರೆ ಹೋಗುತ್ತೇವೆ. ಈ ಬಾರಿ ಕಪ್ ಗೆಲ್ಲಲು ಎದುರು ನೋಡುತ್ತೇವೆ ಅಂತಂದು ಲಾರೆನ್ ಬೆಲ್ ಆದ್ರೆ ಹೇಳಿದ್ದಾರೆ. ಇನ್ನು ನಮ್ಮ RCB ತಂಡ ಬಂದ್ಬಿಟ್ಟು ಇನ್ನೂ ಒಂದು ಪಂದ್ಯ ಆದ್ರೆ ಬಾಕಿ ಇದೆ. ಆ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ RCB ತಂಡ ಗೆಲ್ಲುತ್ತಲ್ವ ಅಂತ ಕಮೆಂಟ್ ಮಾಡಿ. ಇನ್ನು ಈಗಾಗಲೇ ನಮ್ಮ RCB ತಂಡ ಬಂದ್ಬಿಟ್ಟು 7 ಪಂದ್ಯಗಳಲ್ಲಿ 5 ಪಂದ್ಯ ಗೆದ್ದು 2 ಸೋತು 10 ಪಾಯಿಂಟ್ ಪಡೆದುಕೊಂಡು ಮೊದಲನೇ ಸ್ಥಾನದಲ್ಲಿ ಆದ್ರೆ ಇದೆ. ಹೌದು, DC ಗೆ ಚಾನ್ಸ್ ಇಲ್ಲ, ಗುಜರಾತ್ಗೆ ಚಾನ್ಸ್ ಇಲ್ಲ. ಅಕಸ್ಮಾತ್ ಗುಜರಾತ್ಗೆ 2 ಪಂದ್ಯ ಇವೆ ಮತ್ತು GGಗೆ 2 ಪಂದ್ಯ ಆದ್ರೆ ಇವೆ. ನಮ್ಮ RCB ತಂಡ ಬಂದ್ಬಿಟ್ಟು UP ವಾರಿಯರ್ಸ್ ವಿರುದ್ಧ ಸೋತು ಗುಜರಾತ್ ತಂಡ 2-2 ಗೆದ್ದು ಡೆಲ್ಲಿ ತಂಡನು ಕೂಡ 2-2 ಗೆದ್ರೆ ನಮ್ಮ RCB ತಂಡಕ್ಕೆ ಫೈನಲ್ ಆದಿ ಕಷ್ಟ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ UP ವಾರಿಯರ್ಸ್ ವಿರುದ್ಧ ನಮ್ಮ RCB ತಂಡ ಗೆಲ್ಲುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಬಾರಿಯ ಫೈನಲ್ ಪಂದ್ಯದಲ್ಲಿ ನಮ್ಮ RCB ತಂಡ ಕಪ್ ಎತ್ತಿ ಹಿಡಿಯುತ್ತಲ್ವ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.